ಮಾಡಬೇಕು ಸಿಎಂ ಬದಲಾವಣೆ ಅನ್ನುವಂಥ ವಿಚಾರ ನಿನ್ನೆಯೂ ಮಾತಾಡಿದ್ದಾರೆ. ಅಂದರೆ ನವೆಂಬರ್ 15ರ ಬಳಿಕ ಬದಲಾಗ್ತಾರೆ ಅನ್ನುವಂಥದ್ದು ಮತ್ತೆ ಮತ್ತೆ ರಿಪೀಟ್ ಮಾಡ್ತಿದ್ದಾರೆ. ಮೊನ್ನೆನೂ ಹೇಳಿದ್ರು, ನಿನ್ನೆನೂ ಕಂಟಿನ್ಯೂ ಮಾಡ್ತಾರೆ. ಮತ್ತೆ ನಾನು ಅದೇ ಹೇಳಬೇಕು, ಜ್ಯೋತಿಷ್ಯ ಅವರಿಗೆ ಯಾವಾಗ ಕಲ್ತ್ಕೊಂಡ್ರು ಅಂತ. ಜ್ಯೋತಿಷ್ಯ ಹೇಳೋದನ್ನೇ ಯಾವಾಗ ಕಲ್ತ್ಕೊಂಡ್ರೋ ಗೊತ್ತಿಲ್ಲ, ಯಾವ ಟ್ರೈನಿಂಗ್ ಸ್ಕೂಲಲ್ಲಿ ಅವ್ರಿಗೆ ಜ್ಯೋತಿಷ್ಯ ಹೇಳ್ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅದು ಯಾವುದೂ ಕೂಡ ಅಂಥ ಬದಲಾವಣೆಗಳು ನಮ್ಮ ಪಕ್ಷದಲ್ಲಿ ಅಂಥದ್ದು ಯಾವುದೂ ಕೂಡ ಸೂಚನೆ ಇಲ್ಲ. ಸರ್, ಇನ್ನೊಂದು ಸರ್, ಗ್ರೇಟರ್ ಬೆಂಗಳೂರು ಇಲ್ಲಿತ್ತಲ್ಲ, ಅದು ಸದನ ಸಮಿತಿ ರಚನೆ ಮಾಡಿದ್ವಿ ಸರ್, ಇನ್ನೂ ಅದು ಸಮಿತಿ ಸಭೆನೇ ಮಾಡಲಿಲ್ಲ. ಅದು ಪಬ್ಲಿಕ್ ಹಿಯರಿಂಗಿಗೆ ಸ್ವಲ್ಪ ಅವಕಾಶ ಕೊಡಬೇಕು ಅಂತೇಳಿ 4-5 ಕಡೆ ಪಬ್ಲಿಕ್ ಹಿಯರಿಂಗಿಗೆ ಏರ್ಪಾಟ್ ಮಾಡ್ಕೊಂಡಿದ್ದಾರೆ. ಜನಸಮುದಾಯ ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ಮಾಡುತ್ತೆ ಅಂತೇಳಿ ತಿಳ್ಕೊಂಡು, ಆನಂತರ ಅದರಲ್ಲಿ ಏನಾದರೂ ಒಳ್ಳೆಯ ಸಲಹೆಗಳು ಬಂದರೆ ಅದನ್ನು ಕೂಡ ಸೇರಿಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಪಬ್ಲಿಕ್ ಹಿಯರಿಂಗ್ ಆದಮೇಲೆ ಅದಕ್ಕೆ ಸದನಕ್ಕೆ ಚರ್ಚೆಗೆ ತರಬೇಕು ಅಂತ ಹೇಳಿ ಯೋಚನೆ ಮಾಡಿದ್ದಾರೆ ನಮ್ಮ ಸಚಿವರು. ಅಲ್ಲ, ನೀವು ತುಮಕೂರು ಸೇರಿಸಿ ಕೂಡ ಗ್ರೇಟರ್ ಬೆಂಗಳೂರು ಮಾಡಿದ್ರು ಒಳ್ಳೆಯದು ಅನ್ನೋಂಥ ಸಲಹೆ ಕೊಟ್ಟಿದ್ರಿ. ಈಗ ಎರಡನೇ ಏರ್ಪೋರ್ಟ್ಗಾಗಿ ಹಸಿರು ಬೇಡಿಕೆ ಇಟ್ಟಿದೆ ತಮಿಳುನಾಡು ಸರ್, ಹಸಿರು ಮಾಡಿ ಅನ್ನೋದು ನೀವು ಅಲ್ಲ, ಅವರು ಹೊಸೂರಿನ ಬೇಡಿಕೆ ಮೊದಲಿಂದನೂ ಇದೆ. ಅವರು ಮೊದಲಿಂದನೂ ಕೂಡ ಹೊಸೂರಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಬೇಕು ಅಂತೇಳಿ ಅವರು ಪ್ರಸ್ತಾವನೆಯನ್ನು ಕೇಂದ್ರಕ್ಕೆ ಕಳಿಸಿರ್ಬೋದು. ನಮ್ಮ ಇದು ಏನಂದರೆ, ನಮ್ಮಲ್ಲಿ ಬೆಂಗಳೂರಿನ ಈಗಿರ್ತಕ್ಕಂಥ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಜಾಸ್ತಿ ಪ್ರಯಾಣಿಕರದು ಸಂಖ್ಯೆ ಜಾಸ್ತಿ ಆಗಿದೆ, ಹ್ಯಾಂಡಲ್ ಮಾಡೋದು ಕಷ್ಟ ಆಗುತ್ತೆ. ಈಗ ಚೆನ್ನೈಗೆ ಹೋಗೋದಕ್ಕೆ 35-40 ನಿಮಿಷ ಆಗುತ್ತೆ, ಅಥವಾ ಮಂಗಳೂರಿಗೆ ಹೋಗೋದಕ್ಕೆ 35-40 ನಿಮಿಷ ಆಗುತ್ತೆ. ಆ 35 ನಿಮಿಷ ಹೋಗೋದಕ್ಕೆ 2 ಗಂಟೆ ತೊಗೊಳುತ್ತೆ. ಅದಕ್ಕೋಸ್ಕರ ಡೊಮೆಸ್ಟಿಕ್ ಒಂದು ಕಡೆ, ಇಂಟರ್ನ್ಯಾಷನಲ್ ಒಂದು ಕಡೆ, ಆ ರೀತಿ ಏನಾದರೂ ಮಾಡ್ಬೋದು ಅನ್ನೋದು ಉದ್ದೇಶ. ಜೊತೆಗೆ ಇಂಟರ್ನ್ಯಾಷನಲ್ ಫ್ಲೈಟ್ಸ್ಗಳೇನು ಬೆಂಗಳೂರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾವೆ, ಅದಕ್ಕೂ ಅವಕಾಶ ಮಾಡಿಕೊಡ್ಬೇಕು ಅಂತ 2ನೇ ಏರ್ಪೋರ್ಟನ್ನು ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೆವು. ಬೇರೆ ಬೇರೆ ದೊಡ್ಡ ಪಟ್ಟಣಗಳಲ್ಲಿ ಆಲ್ ಓವರ್ ದಿ ವರ್ಲ್ಡ್ 2-3 ಏರ್ಪೋರ್ಟ್ಗಳಿದ್ದಾವೆ. ಅದರಿಂದ ನಾವು ಕೂಡ ಈಗ ಬಾಂಬೆನಲ್ಲಿ ನವಿ ಮುಂಬೈದು ಕೂಡ ಆಗ್ತಾಯಿದೆ, ಆಮೇಲೆ ಡೆಲ್ಲಿನಲ್ಲಿ, ಅದೇ ರೀತಿ ಎಲ್ಲ ದೊಡ್ಡ ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಕೂಡ ಆಗ್ತಾಯಿದೆ. ನಮ್ಮಲ್ಲಿ ಕೂಡ ಜನಸಂಖ್ಯೆ ಆಧಾರದ ಮೇಲೆ ಮತ್ತು ನಮ್ಮ ರಾಜ್ಯದ ಬೆಳವಣಿಗೆ, ಅದು ಇಂಡಸ್ಟ್ರಿ ಬೆಳವಣಿಗೆ ಇರ್ಬೋದು, ಎಜುಕೇಷನ್ ಬೆಳವಣಿಗೆ ಇರ್ಬೋದು, ಹೆಲ್ತ್ ಸೆಕ್ಟರ್ನಲ್ಲಿ ಬೆಳವಣಿಗೆ ಇರ್ಬೋದು, ಇದೆಲ್ಲ ಆಗೋದಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಯೋಚನೆ ಮಾಡಿದ್ದೇವೆ. ಕೇಂದ್ರ ಸರ್ಕಾರ ಯಾವ ರೀತಿ ಅದನ್ನು ನಮಗೆ ಅನುಮತಿಯನ್ನು ಕೊಡ್ತಾರೆ ಅಥವಾ ಅವರಿಗೆ ಏನು ಕೊಡ್ತಾರೆ ಅನುಮತಿಯನ್ನು ನೋಡಬೇಕು. ಅವ್ರು ರಾಜ್ಯದಿಂದ ಪ್ರಸ್ತಾವನೆ ಸಲ್ಲಿಸಿದ್ರೆ ನಾವು ಅನುಮತಿ ಕೊಡ್ತೇವೆ ಅಂತ ರಾಜ್ಯಸಭೆಯಲ್ಲಿ ಹೇಳಿದ್ದಾರೆ ಸರ್. ಎಲ್ಲ ನಾವು ಸಲ್ಲಿಸ್ತೇವೆ. ಈಗ MB ಪಾಟೀಲರು ಸಂಬಂಧಪಟ್ಟ ಸಚಿವರಿಗಾಗಲೇ ತಯಾರಿ ನಡೆಸಿದ್ದಾರೆ. ಫೈನಲ್ ಅಂದರೆ ಜಾಗ ಫೈನಲ್ ಆಗಿಲ್ಲ ಅಂತ ಅಷ್ಟೇ. ಅದಕ್ಕೆ 2 ಚಾಯ್ಸು 2-3 ಚಾಯ್ಸ್ ಇಟ್ಕೊಂಡಿದ್ದಾರೆ. ಅದು ಇವರು ಕೇಂದ್ರದವರು ಸಿವಿಲ್ ಏವಿಯೇಷನ್ ಗೈಡ್ಲೈನ್ಸ್ ಇರುತ್ತೆ, ಆ ಸಿವಿಲ್ ಏವಿಯೇಷನ್ ಗೈಡ್ಲೈನ್ಸಿನ ಒಳಗಡೆ ಅವರು ತಯಾರು ಮಾಡಬೇಕು. ನಿಮ್ಮ ಬೇಡಿಕೆ ತುಮಕೂರು ಭಾಗದಲ್ಲಿ ಆಗಬೇಕು ಅಂತ, ಬಟ್ ಇನ್ನೊಂದು ವಲಯದಲ್ಲಿ ಬಿಡದಿ ಭಾಗದಲ್ಲಿ ಆಗಬೇಕು ಅನ್ನೋ ಪ್ರಯತ್ನಗಳು ಜಾಸ್ತಿ ಆಗ್ತದೆ. ಅಲ್ಲ, ನಾವು ನಮ್ಮ ಬೇಡಿಕೆ ಇಟ್ಟಿದ್ದೀವಿ, ಬೇರೆಯವರೆಲ್ಲ ಅವ್ರ ಬೇಡಿಕೆಗಳು ಇಟ್ಟಿದ್ದಾರೆ. ಈ ಮಧ್ಯೆ ಟೆಕ್ನಿಕಲಿ ಯಾವುದು ಫೀಸಿಬಲ್ ಅಂತ ಸಿವಿಲ್ ಏವಿಯೇಷನ್ ಅವರು ನೋಡ್ತಾರೆ. ಹಿಂದೆ ಕೂಡ ಬಿಡದಿಯಲ್ಲಿ ಮಾಡಬೇಕು, ಇದು ಏನು ಈಗ ದೇವನಹಳ್ಳಿ ಏರ್ಪೋರ್ಟ್ ಇದೆ, ಅದನ್ನೇ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನೇ ಬಿಡದಿಯಲ್ಲಿ ಮಾಡಬೇಕು ಅಂತ ಪ್ರಯತ್ನ ನಡೆದಿತ್ತು. ಮೊದಲನೇದಾಗ ಅಲ್ಲೇ ಪ್ರಸ್ತಾವನೆ ಅಲ್ಲಿಗೆ ಇದಾಗಿದ್ದು. ಆದರೆ ಅದು ಆಗೋದಿಲ್ಲ ಅಂಥೇಳಿ DGCAನವರು ಬೇರೆ ಟೆಕ್ನಿಕಲ್ ಕಾರಣಗಳಿಂದ ಆಗೋದಿಲ್ಲ ಅಂತ ಹೇಳಿದರು. ಅದಕ್ಕೆ ಈಗ ಕೂಡ ಅದು ಯಾವ ರೀತಿ ಅದನ್ನು ಪರಿಗಣಿಸ್ತಾರೆ ಅಂತ ಕಾದು ನೋಡಬೇಕು.